ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯ ಸರ್ಕಾರಿ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಇಲ್ಲಿ ನಿಮಗೆ ಕೊಂಕಣ ರೈಲ್ವೆ ಹೊಸ ನೇಮಕಾತಿ 2026ಗೆ ಹೊಸ ನೇಮಕಾತಿ ಮಾಡ್ತಾ ಇದೆ. ಇಲ್ಲಿ ವಿವಿಧ ಹುದ್ದೆಗಳು ಖಾಲಿಯಿದ್ದು ಇಲ್ಲಿ ಉತ್ತಮ ರೀತಿಯ ಸಂಬಳ ಕೂಡ ನಿಮಗೆ ಲಭ್ಯವಿದೆ. ಇದು ನೀವು ಯಾವ ರೀತಿ ಕೆಲಸಕ್ಕೆ ಅಪ್ಲೈ ಮಾಡೋದು, ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿದೆ ಎಲ್ಲನೂ ವಿಡಿಯೋದಲ್ಲಿ ವಿವರವಾಗಿ ಹೇಳಿಕೊಡಲಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸರಿ, ನಿಮಗೆ ಇದರ ಬಗ್ಗೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಉದ್ಯೋಗಾವಕಾಶಗಳು. ಇದು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಉತ್ತಮ ವೇತನದೊಂದಿಗೆ ಕೇಂದ್ರ ಸರ್ಕಾರದ ಉದ್ಯೋಗ ಪಡೆಯಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ವಿವರ: ಸಹಾಯಕ ಇಂಜಿನಿಯರು ಬೇಕಂತೆ, ಸಿವಿಲು ಮತ್ತು ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಮತ್ತು ಸಹಾಯಕ ವ್ಯವಸ್ಥಾಪಕರು ಅಥವಾ ಮೋಟಾರ್ ಕಂಟ್ರೋಲರು ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಂದರೆ ಟ್ರಾಫಿಕ್ ಮತ್ತು ಆಪರೇಷನ್ನು ಮತ್ತು ಸಹಾಯಕ ನ್ಯಾವಿಗೇಷನ್ ವ್ಯವಸ್ಥಾಪಕರು ಮತ್ತು ಸಹಾಯಕ ಮೆಕ್ಯಾನಿಕಲ್ ಇಂಜಿನಿಯರು ಮತ್ತು ಸಹಾಯಕ ಸಿಗ್ನಲ್ ಮತ್ತು ಟೆಲಿಕಾಂ ಇಂಜಿನಿಯರು ಮತ್ತು ಸಹಾಯಕ ಹಣಕಾಸು ಸಲಹೆಗಾರರು ಮತ್ತು ಸಹಾಯಕ ಎಲೆಕ್ಟ್ರಿಕಲ್ ಇಂಜಿನಿಯರು ಮತ್ತು ಸಹಾಯಕ ಸಿಬ್ಬಂದಿ ಅಧಿಕಾರಿ ಮತ್ತು ಸಹಾಯಕ ಸಾರ್ವಜನಿಕ ವ್ಯವಸ್ಥಾಪಕರು. ಇಷ್ಟು ಹುದ್ದೆಗಳು ನಿಮಗೆ ಖಾಲಿ ಇದೆ. ಉದ್ಯೋಗದ ಸ್ಥಳ ಭಾರತದ ವಿವಿಧ ಭಾಗಗಳಲ್ಲಿ, ಅಂತ ಭಾರತದ ಎಲ್ಲ ಕಡೆ ನಿಮಗೆ ಎಲ್ಲಿ ಬೇಕಾದರೂ ಕೆಲಸ ಆಗ್ಬೋದು. ಸಂಬಳ ಪ್ಯಾಕೇಜ್ ನೋಡಿ, ಒಳ್ಳೆ ಪ್ಯಾಕೇಜು 47,600ರಿಂದ 1,51,100 ತನಕ, ಅಂದರೆ ಪ್ರತಿ ತಿಂಗಳು ಸಂಬಳ ಸಿಗುವಂಥ ಪ್ಯಾಕೇಜ್ ಇದು. ಓಕೆ, ಅರ್ಜಿ ಪ್ರಾರಂಭವಾಗಿದೆ 4/5/2026ಗೆ ಅರ್ಜಿ ಪ್ರಾರಂಭವಾಗಿದೆ. ಅಧಿಸೂಚನೆ ಸಂಖ್ಯೆ ಓದ್ಕೊಳ್ಳಿ: CO/PR/01/2026. ವಿದ್ಯಾರ್ಥಿ ಕೇಳಿದ್ದಾರೆ. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಂಬಂಧಿತ ವಿಷಯದಲ್ಲಿ ಪದವಿ ಅಥವಾ ಇಂಜಿನಿಯರಿಂಗ್ ಪೂರ್ಣಗೊಳಿಸಿರಬೇಕಂತೆ. ಒಟ್ಟು ಹುದ್ದೆಗಳು 17 ಹುದ್ದೆಗಳು ಖಾಲಿಯಿದ್ದು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇದೆ ಮತ್ತು ನಿಮ್ಮ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಅಂದರೆ ನೇರ ಸಂದರ್ಶನ ಕೂಡ ಲಭ್ಯವಿದೆ. ಅಧಿಕೃತ ವೆಬ್ಸೈಟ್ ಕೂಡ ಕೊಟ್ಟಿದ್ದೇವೆ. ವೆಬ್ಸೈಟಿಗೆ ನೀವು ನೇರವಾಗಿ ವಿಸಿಟ್ ಮಾಡಿ ನಮ್ಮದು ಸರ್ಕಾರಿ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅದಕ್ಕೆ ನೇರವಾಗಿ ವಿಸಿಟ್ ಮಾಡಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸರಿ, ಅರ್ಜಿ ಸಲ್ಲಿಸುವಂಥ ವಿಧಾನ ನೋಡಿ. ಅಧಿಕೃತ ವೆಬ್ಸೈಟನ್ನು ಭೇಟಿ ಮಾಡಬೇಕು. ರಿಕ್ವೈರ್ಮೆಂಟ್ ವಿಭಾಗನ ತೆರೀಬೇಕು. ಅಲ್ಲಿ ಕರೆಂಟ್ ನೋಟಿಫಿಕೇಷನನ್ನು ಆಯ್ಕೆ ಮಾಡಿ ನೋಟಿಫಿಕೇಷನ್ ಓದಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಪ್ರಮುಖ ಸೂಚನೆ: ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದುವುದು ಕಡ್ಡಾಯ. ಸರಿ, ಇಲ್ಲಿ ಅಪ್ಲೈ ಮಾಡುವಂಥ ವಿಧಾನ ತುಂಬ ಸುಲಭವಾಗಿದೆ. ನೀವು ಸರ್ಕಾರಿ ಅಫಿಷಿಯಲ್ ವೆಬ್ಸೈಟು ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡು, ಇದು ನಮ್ಮ ಸೋಷಿಯಲ್ ಮೀಡಿಯಾ ಅಂದರೆ ಟೆಲಿಗ್ರಾಮಲ್ಲಿ ನಾನು ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಪಿನ್ ಮಾಡ್ತೀನಿ. ನೀವು ನೇರವಾಗಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಫೋನು ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ನೀವು ಉಂಟಲ್ಲ ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರ್ ಮುಖಾಂತರ ಇದನ್ನು ಓಪನ್ ಮಾಡ್ಬೋದು. ನಾ ಇಲ್ಲಿ ಅಂದರೆ ಚೋರ್ ಬ್ರೌಸರ್ ಇದೆಯಲ್ಲ, ಇದರ ಮುಖಾಂತರ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ನಿಮಗೆ ಯಾವುದು ಇದು ನಿಮಗೆ ಸುಲಭವಾಗಿದೆ ಅದರ ಬಗ್ಗೆ ಇದು ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಇಲ್ಲಿ ಹಿಂದಿಯಲ್ಲಿ ಇದೆ, ಹೌದಲ್ವಾ? ಇದನ್ನು ನೀವು ಇಲ್ಲಿ ಮೇಲೆ ಕೊಟ್ಟಿರುವಂಥ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇದು ಆಟೋಮೆಟಿಕ್ಕಾಗಿ ಇಂಗ್ಲೀಷಿಗೆ ರೀಡೈರೆಕ್ಟ್ ಆಗುತ್ತೆ, ಹೌದಲ್ವಾ? ರೀಡೈರೆಕ್ಟ್ ಆದಾಗ ಇಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ 3 ಲೈನ್ ಇದೆ ಕೆಳಗೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಇದು ಕೆಳಗೆ ಬಂದಾಗ ರಿಕ್ವೈರ್ಮೆಂಟ್ ಅಂತ ಆಪ್ಷನ್ ಇದೆ, ಹೌದಲ್ಲ? ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕರೆಂಟ್ ನೋಟಿಫಿಕೇಷನ್ ಅಂತ ಇದೆ, ಹೌದಲ್ಲ? ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಓದ್ಕೊಂಡು ಇಲ್ಲಿ ನಿಮಗೆ ಬೇಕಾದ ಪೋಸ್ಟ್ ಇದೆಯಲ್ಲ, ನಿಮಗೆ ಲಭ್ಯವಿರುವಂಥ ಪೋಸ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿ ಅಪ್ಲೈ ಮಾಡುವಂಥ ವಿಧಾನ ಬಂದುಬಿಡುತ್ತೆ. ಇದು ನೋಟಿಫಿಕೇಷನ್ ಇದೆ, ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಹೌದಲ್ಲ? ಸರ್ಕಾರಿ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಚಿಂತೆ ಇಲ್ಲದೆ ನೀವು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಓಕೆ, ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ವಂದೇ ಮಾತರಂ.